ಆತ್ಮೀಯ ಸ್ನೇಹಿತರಾದ ರಾಜುರವರ ಹುಟ್ಟುಹಬ್ಬದ ಕಾರ್ಯಕ್ರಮ ನಿನ್ನೆ ರಾತ್ರಿಯಿಂದ ಪ್ರಾರಂಭವಾದ ಈ ಹುಟ್ಟುಹಬ್ಬ ರಾಜೀವ್ ಅವರು ಮತ್ತೆ ಅವರ ಧರ್ಮಪತ್ನಿಯಾದ ಉಷಾ ಅಮ್ಮ ಅವರ ಇಬ್ಬರು ಹುಟ್ಟುಹಬ್ಬವನ್ನು ಒಂದೇ ದಿನ ಮಾಡ್ಕೊಳ್ತಾ ಇದ್ದ ರೀತಿಯಲ್ಲಿ ಅದ್ದೂರಿಯಾಗಿ ನಡೀತಾ ಇದೆ. ಭಗವಂತ ಅವರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಟ್ಟು ಜನಸೇವೆ ಮಾಡುವಂತ ಯೋಗ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಹುಟ್ಟುಹಬ್ಬ ನಾವು ಸಾಂಕೇತಿಕವಾಗಿ ಆಚರಣೆ ಮಾಡ್ತೇವೆ. ಯಾಕಂದ್ರೆ ಆ ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ಜನ ಅಶಕ್ತರಿಗೆ ಶಕ್ತಿ ಕೊಡಬೇಕನ್ನುವ ನಿಟ್ಟಿನಲ್ಲಿ ಇವತ್ತು ಹಲವಾರು ಜನ ಪೌರ ಕಾರ್ಮಿಕರಿಗೆ, ಬೀದಿ ವ್ಯಾಪಾರಿಗಳಿಗೆ, ವಿದ್ಯಾರ್ಥಿಗಳಿಗೆ, ಆರೋಗ್ಯದಲ್ಲಿ ನ್ಯೂನತೆ ಇರುವವರಿಗೆ ಇಂಥ ನೂರಾರು ಜನರನ್ನು ಇವತ್ತು ಆಯ್ಕೆ ಮಾಡಿ ರಾಜಣ್ಣ ಮತ್ತೆ ಅವರ ಶ್ರೀಮತಿ ಉಷಾ ರಾಜಣ್ಣ ಅವರು ಇವತ್ತು ಆ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಭಗವಂತ ಅವರಿಗೆ ಒಂದು ಶಕ್ತಿ ಕೊಟ್ಟಿದ್ದಾನೆ. ಆ ಶಕ್ತಿ ಕೊಟ್ಟಂತಹ ಶಕ್ತಿ ಯಾವತ್ತೂ ವ್ಯರ್ಥವಾಗಬಾರ್ದು. ದೇವರು ಕೊಟ್ಟಂತಹ ಶಕ್ತಿ 4 ಜನ ಅಶಕ್ತರ ಕೈ ಹಿಡಿಯುವಂತ ಯೋಗ ಭಾಗ್ಯ ಬರಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ರಾಜಣ್ಣ ಮತ್ತೆ ದಂಪತಿಯವರು ಹೇಳಿ ಒಂದು ಸತ್ಕಾರ್ಯವನ್ನು ಮಾಡ್ತಾ ಇದ್ದಾರ. ಇನ್ನಷ್ಟು ಹೆಚ್ಚಿನ ಸತ್ಕಾರ್ಯ ಮಾಡಿ ಭಗವಂತ ಅವರಿಗೆ ಇನ್ನಷ್ಟು ಆರೋಗ್ಯ ಭಾಗ್ಯ, ಅಧಿಕಾರ, ಶಕ್ತಿಯನ್ನು ಕೊಟ್ಟು ಇನ್ನಷ್ಟು ಹೆಚ್ಚು ಸೇವೆಯನ್ನು ಮಾಡಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಈ ಭಾಗದ ಎಲ್ಲ ಜನತೆಯ ಪರವಾಗಿ ಹಾಗೂ ನನ್ನ ಗೋವಿಂದರಾಜನಗರ ಜನತೆಯ ಪರವಾಗಿ ನಾನು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಮೊದಲನೇದಾಗಿ ಇಲ್ಲಿ ಬಂದಂಥ ಎಲ್ಲ ನಾಗರಭಾವಿ ನಾಗರಿಕರಿಗೂ, ನನ್ನ ಎಲ್ಲ ಸ್ನೇಹಿತರಿಗೂ, ಗೋವಿಂದರಾಜನಗರದ ಎಲ್ಲ ನನ್ನ ಸ್ನೇಹಿತರಿಗೂ, ಹಾಗೂ ಇವತ್ತು ನಮ್ಮ MLA ಸಾಹೇಬರು ಮುನಿರತ್ನ ಸರ್ ಬರಬೇಕಾಗಿತ್ತು. ಅವ್ರಿಗೆ ಕೋರ್ಟಲ್ಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಡಿಲೇ ಆಗಿದೆ ಬರೋದಕ್ಕೆ. ಅವ್ರು ಖಂಡಿತ ಬರ್ತಾರೆ. ಹಾಗೆಯೇ ನಮ್ಮ ಉಮೇಶ್ ಶೆಟ್ಟಿ ಅಣ್ಣವರು ಮತ್ತು ನಮ್ಮ ಕಿಶನ್ ಗೌಡರು, ನಾನಾ ನಾಯಕರು ಬಂದಿದ್ದರು ಇವತ್ತು. ನಮ್ಮ MLA ಜಯರಾಮಣ್ಣವರು, ಸ್ವಾಮಿ ಅಣ್ಣವರು ಪ್ರತಿಯೊಬ್ಬರು ಬಂದು ಆಶೀರ್ವಾದ ಮಾಡಿದ್ದಾರೆ. ಇದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಮೊದಲನೇದಾಗಿ. ಯಾಕೆ ಅಂತಂದರೆ ಇಂಥ ದೊಡ್ಡ ಗಣ್ಯ ವ್ಯಕ್ತಿಗಳು ನನ್ನನ್ನು ಗುರುತಿಸಿ ನನ್ನ ಒಂದು ಹುಟ್ಟಿದಬ್ಬ ಸಾರ್ಥಕವಾಗೋದಕ್ಕೆ ಒಂದು ಕಾರಣಕರ್ತ ಅನ್ನೋದಕ್ಕೆ ತಪ್ಪಾಗಲ್ಲ. ಎಲ್ಲರೂ ಸಹ ಬಂದು ನನಗೊಂದು ಆಶೀರ್ವಾದ ಮಾಡಿ ನನ್ನ ಮೇಲಿರೋ ಪ್ರೀತಿ ಎಷ್ಟಿದೆ ಅವ್ರಿಗೆ ನನ್ನ ಮೇಲೆ ಅಂತ ಅವರು ಇವತ್ತು ತೋರಿಸ್ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಮುನಿರತ್ನಣ್ಣ ಆಗಿರ್ಬೋದು, ಉಮೇಶ್ ಶೆಟ್ಟಿ ಅಣ್ಣ ಆಗಿರ್ಬೋದು, ನಮ್ಮ ಜಯರಾಮಣ್ಣ ಆಗಿರ್ಬೋದು, ಸ್ವಾಮಿ ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಸಹ ನಾವು, ನಮ್ಮ ಕುಟುಂಬದವರು, ನಮ್ಮ ಸ್ನೇಹಿತರು ಎಲ್ಲರೂ ಸಹ ಅವರಿಗೆ ಧನ್ಯವಾದ ಹೇಳ್ತೀವಿ. ಇವತ್ತು ಒಂದು ಕಾರ್ಯ ಯಶಸ್ವಿಯಾಗಿ ಕಾರಣ ಎಲ್ಲ ನನ್ನ ಸ್ನೇಹಿತರು. ಈ ಥರ ಪ್ರತಿ ವರ್ಷವೂ ಸುಮಾರು ನನಗೆ ತಿಳಿದಾಗೆ ಒಂದು 18-20 ವರ್ಷದಿಂದ ನನ್ನ ಸ್ನೇಹಿತರು ಮುಂದೆ ನಿಂತು ದಿನ ರಾತ್ರಿ ಅನ್ನದೇ ನಾನಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ಅದು ವಿಭಿನ್ನವಾಗಿತ್ತು. ಕಾರಣ ಏನಂದರೆ ಅದು ಫ್ರೆಂಡ್ ಸರ್ಕಲಲ್ಲಿ ನನ್ನ ಗುರುತಿಸಿ ನನ್ನ ಫ್ರೆಂಡ್ ಆಗಿ ಒಂದು ಟ್ರೀಟ್ ಮಾಡ್ತಾಯಿದ್ರು. ಇವತ್ತು ನಾನು ರಾಜಕೀಯಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಗಿ ಇನ್ನೂ ಹೆಚ್ಚಾಗಿ ರಾಜಕೀಯವಾಗಿ ಏನು ಮಾಡಬಹುದು, ಜನರಿಗೆ ಏನು ರಾಜುನ ಯಾವ ರೀತಿ ತಲುಪಿಸ್ಬೋದು ಮತ್ತು ರಾಜು ಯಾವ ರೀತಿ ಬಂಧು ಬಳಗ ಮತ್ತು ಸ್ನೇಹಿತರನ್ನು ಕಟ್ಟಿದ್ದಾನೆ, ಯಾವ ರೀತಿ ಅವನು ಇರ್ಬೋದು ಅನ್ನೋದಕ್ಕೆ ಇವತ್ತು ಅವರೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ನನ್ನ ಸ್ನೇಹಿತರಿಗೂ, ಎಲ್ಲ ಪ್ರತಿಯೊಬ್ಬರಿಗೂ ಸಹ ನಾನು ಹೇಳ್ತೀನಿ, ಇಲ್ಲಿ ಅವರು ಇವರು ನನಗಿಲ್ಲ, ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಮುಖಾಂತರ ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಅವರು ಈ ಇಟ್ಟಿರೋ ಪ್ರೀತಿನ ನಾವು ಸಾಯೋ ತನಕ ನಾವು ಆಗಲಿ ನಮ್ಮ ಮನೆಯವರಾಗಲಿ ಅವ್ರ ಮೇಲೆ ಇಟ್ಟಿರ್ತೀವಿ. ನಮ್ಮಲ್ಲಿ ಯಾವುದೇ ಒಂದು ತಪ್ಪಾಗಿರ್ಬೋದು, ನಮ್ಮಲ್ಲಿ ಯಾವುದೇ ಒಂದು ಇದ್ದರೆ ದಯವಿಟ್ಟು ಎಲ್ಲರಿಗೂ ಸಹ, ಎಲ್ಲ ನಾಗರಿಕರಿಗೂ
ಎಲ್ಲ ನನ್ನ ಸ್ನೇಹಿತ ವರ್ಗದವರಿಗೂ ಎಲ್ಲ ಮುಖಂಡರಿಗೂ ಆ ಥರ ಏನಾದ್ರು ಇದ್ದರೆ ದಯವಿಟ್ಟು ಕ್ಷಮಿಸಿ, ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಿ. ಮುಂದಿನ ದಿನಗಳಲ್ಲಿ ಇನ್ನೂ ನಾನು ಏನು ತಿದ್ಕೊಂಡು ಇನ್ನೂ ಯಾವ ರೀತಿ ನಾನು ಆಗ್ಬೋದು ಅಂತ ನಿಮ್ಮ ಎಲ್ಲ ಮಾರ್ಗದರ್ಶನದ ಮೂಲಕ ನಾನು ಆಗ್ತೀನಿ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ನಾವು ಮೊದಲನೇದಾಗಿ ಇವಾಗಂತಲ್ಲ, ನಾವು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ಯಾಕೆ ಹೈಲೈಟ್ ಆಗ್ತಾ ಇದೆ ಅಂತಂದರೆ ರಾಜು ರಾಜಕೀಯಕ್ಕೆ ಬರ್ತಾ ಇದ್ದಾನೆ ಅಂತ ಅಷ್ಟೇ. ನಾನು ಇದು ಹೊಸದಲ್ಲ, ಇದು ನನಗೆ ಬುದ್ಧಿ ಬಂದಾಗಿಂದ ನನ್ನ ಸ್ನೇಹಿತರು ಪ್ರತಿ ವರ್ಷವೂ ಮಾಡ್ತಾರೆ. ನನ್ನ ಆಫೀಸ್ ಸ್ಟಾಫ್ ಆಗಿರ್ಬೋದು, ಮತ್ತೊಬ್ಬರು ಆಗಿರ್ಬೋದು, ಎಲ್ಲ ವೃದ್ಧರಿಗೆ ವೃದ್ಧಾಶ್ರಮದಲ್ಲಿ ಹೋಗಿ ಅವ್ರಿಗೆ ಬೇಕಾದಂಥ ಸೌಲಭ್ಯಗಳಾಗಿರ್ಬೋದು, ಮತ್ತು ಅವ್ರಿಗೆ ಬೇಕಾದ ಆಹಾರ ಪದಾರ್ಥಗಳಾಗಿರ್ಬೋದು, ಮತ್ತು ಏನು BBMP ಅಂತ ನಾವು ಪೌರ ಕಾರ್ಮಿಕರಿದ್ದಾರೆ ಅದಕ್ಕೆ ನಾನಾ ಭಾಗಗಳಲ್ಲಿ ನಾವು ಈ ಕೆಲಸನ ಮಾಡಿದ್ದೀವಿ, ಇಲ್ಲೂ ಸಹ ಮಾಡಿದ್ದೀವಿ. ಇದೇನು ಹೊಸದಲ್ಲ. ಹೊಸದು ಯಾವುದು ಅಂದರೆ ರಾಜು ರಾಜಕೀಯಕ್ಕೆ ಬಂದಿರೋದ್ರಿಂದ ಇಲ್ಲಿನ ಉತ್ಸಾಹ ಜಾಸ್ತಿ ಆಗಿದೆ. ನನ್ನ ಸ್ನೇಹಿತರು ಅದನ್ನು ದ್ವಿಗುಣ ಮಾಡಿದ್ದಾರೆ. ರಾಜು ಉತ್ಸಾಹನ ದ್ವಿಗುಣ ಮಾಡಿ ಇವತ್ತು ನಾನಾ ಕಾರ್ಯಕ್ರಮಗಳು ಅವ್ರದ್ದೇ ಆದಂಥ ಒಂದು ರೀತಿಯಲ್ಲಿ ಇವತ್ತು ನಾನಾ ಭಾಗಗಳಿಂದ ಬಂದು ನನ್ನ ಆಶೀರ್ವಾದ ಮಾಡಿದ್ದಾರೆ. ಅವ್ರದ್ದು ಋಣನ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ಈ ಋಣನ ನಾವು ಯಾವ ಜನ್ಮದಲ್ಲಿ ಏನು ಕೇಳ್ಕೊಂಡ್ಬಂದಿದ್ದೋ ಗೊತ್ತಿಲ್ಲ. ಅವರು ಅಂಥ ಸ್ನೇಹಿತರು ನನಗೆ ಸಿಕ್ಕಿದ್ದಾರೆ, ಅಂಥ ಬಂಧು ಬಳಗದವರು ನನ್ನ ಜೊತೆ ಇದ್ದಾರೆ ಅನ್ನೋಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಹುಟ್ಟುಹಬ್ಬವನ್ನು ಎಲ್ಲ ನಾಗರಿಕರು ಬಂದು ಅದ್ಧೂರಿಯಾಗಿ ಆಚರಿಸಿದ್ದಾರೆ. ಸ್ನೇಹಿತರು, ಬಂಧು ಬಳಗದವರು ಪ್ರತಿಯೊಬ್ಬರು ಬಂದು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗಿದೆ, ಹೆಮ್ಮೆನೂ ಇದೆ. ಈ ಕಾರ್ಯಕ್ರಮನ ನಾವು ಮಾಡಬೇಕು ಅಂತ ಅಫಿಷಿಯಲ್ ಆಗೇನು ಮಾಡ್ತಾ ಇರಲಿಲ್ಲ. ಬ್ಯಾಕ್ ಎಂಡಲ್ಲಿ ನಾವೆಲ್ಲ ಥರದ ಕಾರ್ಯಕ್ರಮಗಳು ಮಾಡ್ತಾ ಬರ್ತಿದ್ರಿ. ಈ ಸತಿ ರಾಜಕೀಯವಾಗಿದ್ದೀರಿ ಅನ್ನೋದಕ್ಕೋಸ್ಕರ ಅಷ್ಟೇ ವೇದಿಕೆ ಮಾಡಿ ವೇದಿಕೆ ಮುಖಾಂತರ ಜನಕ್ಕೆ ತಲುಪಿಸ್ತಾ ಇದ್ರಿ. ಈಗ ಪ್ರತಿ 2008ನೇ ಇಸ್ವಿಯಿಂದನೂ ಇವತ್ತಿನ ತನಕನೂ ರಾಜು ಅವರ ಬರ್ತಡೇ ದಿನಕ್ಕೂ ಜನಸಂಖ್ಯೆ ಜಾಸ್ತಿ ಆಗ್ತಿದ್ದಾರೆ, ಅವ್ರ ಅಭಿಮಾನಿಗಳು ಜಾಸ್ತಿ ಆಗ್ತಿದ್ದಾರೆ, ಅವರು ಅಭಿಮಾನಿ ಬಳಗ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತೊಂದು ಏನು ನೀವೆಲ್ಲ ನೋಡಿದ್ರಿ ಅದು ಹಿಂದಿನ 2 ವರ್ಷ 3 ವರ್ಷದಲ್ಲೂ ನೀವು ನೋಡ್ತಾ ಬಂದಿದ್ದೀರಾ. ಈಗ ಇನ್ನೂ ರಾಜಕೀಯವಾಗಿ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ಎಲ್ಲರಿಗೂ ನಾವು ಋಣಿಯಾಗಿರ್ತೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ. ಇವತ್ತು ನಮ್ಮ ಯಜಮಾನರ ಬರ್ತಡೇ ನಾವು ಅಂದ್ಕೊಂಡಿದ್ದಕ್ಕಿಂತ 10 ಪಟ್ಟು ಹೆಚ್ಚಿಗೆ ಆಗಿದೆ. ಈ ಕಾರ್ಯಕ್ರಮ ಮಾಡಬೇಕು ಅಂತ 10 ದಿವಸಗಳಿಂದನೂ ಸತತವಾಗಿ ನಮ್ಮೊಟ್ಟಿಗೆ ಇರೋಂಥವ್ರು ಎಲ್ಲರೂ ನಮ್ಮ ಸ್ನೇಹಿತರುಗಳು ಇಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಾರೆ. ಪ್ರತಿಯೊಂದು ಕಾರ್ಯದಲ್ಲೂ ಈ ಥರ ಮಾಡೋಣ, ಈ ಥರ ಮಾಡೋದು ಬೇಡ, ಇದು ಸರಿ, ಇದು ತಪ್ಪು ಅಂತ 10 ದಿವಸದಿಂದ ಪ್ರತಿಯೊಂದು ಮೀಟಿಂಗ್ ಮಾಡಿ ಪ್ರತಿ ಜಾಗದಲ್ಲಿ ಹೋಗಿ ಎಲ್ಲ ನಾಗರಿಕರನ್ನು ಕರೆದು ಬಂದಿರುವಂಥ ನಮ್ಮ ಟೀಮ್ ಪೂರ್ತಿ ಎಲ್ಲರಿಗೂ ಎಲ್ಲರ ಹೆಸರು ತೊಗೊಂಡ್ರೆ ತುಂಬ ದೊಡ್ಡ ಪಟ್ಟಿ ಇದೆ. ಹಾಗಾಗಿ ನಮ್ಮ ಎಲ್ಲ ಟೀಮಿನವ್ರಿಗೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಲೇಡೀಸು ಈಗ ಲೇಡಿ ಕ್ಯಾಟಗರಿ ಆಗಿದೆ, ಯಾವ ರೀತಿ ಸಂಘಟನೆಗಳಿಗೆ ಆದ್ಯತೆ ಕೊಡ್ತೀರಾ? ಏನೇನು ಸಮಸ್ಯೆಗಳು ಹೆಚ್ಚಿನದಾಗಿದೆ ಮೇಡಮ್? ನಾವೀಗ ಆಲ್ರೆಡಿ ನಾನು ಕಾಸಿಯಾದಲ್ಲಿ ಕರೆಂಟ್ಲಿ ವುಮೆನ್ ಪ್ಯಾನಲ್ ಚೇರ್ಮನ್ ಆಗಿದ್ದೀರಿ. ನಾವು ಆಲ್ರೆಡಿ ಎಂಪವರ್ಮೆಂಟ್ ಏನು ಹೆಣ್ಮಕ್ಳು ಸಬಲೀಕರಣ ಅಂತ ಹೇಳ್ತೀರಿ ಅದನ್ನು ನಾವು ಆಲ್ರೆಡಿ ಈಗ ಮಾಡ್ತಾ ಬರ್ತಿದ್ದೀರಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಣ್ಮಕ್ಳಿಗೆ ಅವಕಾಶ ಕೊಡಬೇಕು. ನರೇಂದ್ರ ಮೋದಿ ಅವರು ಹೋರಾಟ ಮಾಡ್ತಿದ್ದಾರೆ 54% ಅದರದ ಸಲುವಾಗಿ ನಾವು ಕೂಡ ಹೋರಾಟ ಮಾಡ್ತಿದ್ದೀರಿ. ನಮಗೂ ಕೂಡ ಸಿಕ್ಕಿದ್ರೆ ಮುಂದಿನ ದಿವಸದಲ್ಲಿ ಅವಕಾಶ ನಾವು 1-2 ಕೆಲಸಗಳು ಹೆಚ್ಚಿಗೆ ಮಾಡೋ ಅಷ್ಟು ಕೆಪಾಸಿಟಿ ನಮ್ಮ ಹೆಣ್ಮಕ್ಳುಗಳಲ್ಲಿದ್ದಾರೆ. ಹೆಣ್ಮಕ್ಳು ಹೊರಗಡೆ ಬರಬೇಕು ಅನ್ನೋ ಸಲುವಾಗಿಯೇ ಈಗ ರಾಜಕೀಯವಾಗಿ ಕೂಡ ಹೆಚ್ಚಿನ ಜನ ಬರಬೇಕು ಅನ್ನೋ ಸಲುವಾಗಿಯೇ ಈ ಮೀಸಲಾತಿಗಳನ್ನು ಕಂಪಲ್ಸರಿ ಮಾಡಬೇಕು ಅಂತ ನಾವು ಎಲ್ಲರ ಹತ್ರ ಬೇಡ್ಕೊಳ್ತೀರಿ. ತಾವು ವಾರ್ಡ್ಗಳಿಗೆ ವೀಕ್ಷಣೆಗೆ ಅಂತ ಹೋದಾಗ ಮಹಿಳೆಯರಿರ್ಬೋದು ಮತ್ತು ಸಾರ್ವಜನಿಕರಿರ್ಬೋದು ಯಾವ ರೀತಿ ಸಮಸ್ಯೆಗಳು ಕಂಬಳಿ ಹಂಚ್ಕೊಳ್ತಾರೆ ಮೇಡಮ್? ಈಗ ನಾವೇನು ಈಗ ಓಡಾಡ್ತಿದ್ದೀರಿ ರಸ್ತೆಯಲ್ಲಿ ಎಲ್ಲ ಇಲ್ಲಿನ ನಾಗರಿಕರು ಕೇಳೋದು ಓನ್ಲಿ ಬೇಸಿಕ್ ನೀಡ್ಸು. ಏನು ನಮಗೆ ದಿನನಿತ್ಯದ ಬೇಸಿಕ್ಕು, ತಾರು, ರೋಡ್ಸ್ ಪ್ರಾಪರಾಗಿರಬೇಕು, ಸ್ಟ್ರೀಟ್ ಲೈಟ್ಸ್ ಕರೆಕ್ಟಾಗಿರಬೇಕು, ಜೊತೆಗೆ ಮರಗಳು ಈಗೇನಂದರೆ ಯಾವ ಕಾರ್ ಮೇಲೆ ಅಂದರೆ ಬಿದ್ದು ಗಾಜು ಹೊಡೆದೋಗ್ತಾ ಇದೆ, ಎಲ್ಲಂದಲ್ಲಿ ಮಕ್ಕಳ ಮೇಲೆಲ್ಲ ಬಿದ್ದು ಏಟಾಗ್ತಾ ಇದೆ. ಹಾಗಾಗಿ ಈಗ ಆ ಥರದ್ದು ಬೇಸಿಕ್ ನೀಡ್ಸ್ ಏನಿದೆ ಆ ಥರದ್ದೇ ಜನ ಕೇಳ್ತಾ ಇದ್ದಾರೆ. ಈಗ ಆ ಥರದ ಬೇಸಿಕ್ ನೀಡ್ಸ್ನ ನಾವು ಎಷ್ಟು ಫುಲ್ಫಿಲ್ ಮಾಡಿಕೊಡ್ತೀರ ಅಷ್ಟು ಒಳ್ಳೆಯದು ಅಂತ ಕೇಳ್ಕೊಳ್ತೀನಿ.